ನಂದಿಬೇರ್ ತಾಂಡದ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಹಿಂದಿಂದ ಬರ್ತೇವ ನಡೆಯ ದೋಸ್ತನ ಗಾಡಿ ಇಟ್ಟುಕೊಂಡ ಪ್ರೀತಿ ಕೊಡಗಿದ ರಂಗ ದಾರಿ ಹಾಕೊಂಡ ಹಿಂದ ಬಸ್ಸಾಗ ಎಷ್ಟ ಗಾನಗ ಹೂವ ಮುಡ್ಕೊಂಡ ನಿನ್ನ ಮಕ್ಕಳ ಕೈಗೆ ಮೆರಿ ಮೆರಿ ಅಣ್ಣ ಮಗನಿಗೆ ಹತ್ತುಕೊಂಡ ನಂದಿಬೇರ್ ತಾಂಡದ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಹಿಂದಿಂದ ಬರ್ತೇವ ನಡೆಯ ದೋಸ್ತನ ಗಾಡಿ ಇಟ್ಟುಕೊಂಡ ಛೇ 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 ಪಾತಾತ ಏನ್ ಏನ್ ಬಿಸ್ಲರಿಯಪ್ಪ ಏನ್ ಬಿಸ್ಲು ಅವನವನು ಈ ಬಿಸಿಲಾಗ ನನ್ನ ಕೊಡ್ಪಂದಾಗೂ ನೀರಿಲ್ಲ ನನ್ ಬಾಟ್ಲಾಗೂ ನೀರಿಲ್ಲ ನೋಡ್ರಿ ಬಾಟ್ಲಾಗೂ ನೀರಿಲ್ಲ ಅವನವನು ಈ ಕಾಲನ ಹಿಂಗೈತ್ರಿ ಅಪ್ಪ ಜನ್ರು ಸರಿ ಇಲ್ರಿ ಎಲ್ಲ ಹೊಟ್ಟೆ ಕಿಚ್ಚಿನ ಮಂದಿ ಅದಾರ ಯಾರಾದ್ ಕಷ್ಟಪಟ್ಟು ದುಡಿದು ತಿಂದು ಬದುಕ್ತಾರಂದ್ರ ಅವ್ರು ನೋಡಿ ಹೊಟ್ಟೆ ಕಿಚ್ ಬರ್ತಾರ್ರಿ ಹೊಟ್ಟೆ ಕಿಚ್ ಬರ್ತಾರ ಅವನವನು ಊರಾಗ ಒಂದ್ ಅಂಗಡಿ ಇಕ್ಕಿನಂದ್ರ ಅದ್ರ ಬಾಜುನ ನಮ್ ಗಿರಿ ಕಾಕಾರಿ ಕಾಣ ಗಿರಿಯ ಕಾಕ ಅವಂದ್ ಅಂಗಡಿ ಇಟ್ಟು ಬಿಟ್ಟಾನ್ರಿ ಇಟ್ಟ ಬಿಡ್ತಾನ ಒಂದ್ ಎಮ್ಮಿ ತಗೊಂಡಿನಂದ್ರ ಅದಕ್ಕ ಒಂದ್ ಹೊಸೆ ಕಟ್ಟಿ ಹೊಟ್ಟೆ ಕಿಚ್ ಬರ್ತಾರ್ರಿ ಹೊಟ್ಟೆ ಕಿಚ್ ಬರ್ತಾರ ಅದು ಹೋಗ್ಲಿರಿ ದೈವ ಮನ್ಯಾಗ ಸುಂದರವಾಗಿ ಬೆಳ್ಳು ಗೊಂಬೆನಂಗೆ ಹೇಳ್ತಿದ್ರು ಬಾಜು ಮನ್ಯಾಗ ಮಂಗ್ನಾಗ ಮುಸುಡ ಹೇಳ್ತೀನಿ ನೋಡಿ ಹೊಟ್ಟೆ ಕಿಚ್ ಬರ್ತಾರ್ರಿ ಹೊಟ್ಟೆ ಕಿಚ್ ಬರ್ತಾರ ಹೋಗ್ಲಿ ಬಿಡ್ರಿ ಅಪ್ಪ ಕಾಲ ತುಂಬಾ ಕೆಟ್ಟೋಗೈತಿ ಊರು ಸಾವಿರ ನಿಮಗೆ ಎದಕ್ ಬೇಕ್ರಿ ಇಲ್ಲೇ ಎಲ್ಲಾದ್ರು ಸೈಕಲ್ ತರಬಿ ನೀರ್ ಸಿಗ್ತಾವೇನಂತ ವಿಚಾರಿಸಿ ಕೇಳೋಂಬರ್ರಿ ತಂಡಿ ಹವಾದಾಗ ಗಿಂಡಿ ಜಂಪರ ಎಷ್ಟರ ಪ್ರಾಸನ್ನ ಹರೇದ ಹುಡುಗರ ಹುಡುಗರಿಗೆಲ್ಲ ಕೊಟ್ಟಿದ್ದಿ ಬೆಳ್ಸನ್ನ. ತಂಡಿ ಹವಾದಾಗ ಗಿಂಡಿ ಜಂಪರ ಎಷ್ಟರ ಪ್ರಾಸನ್ನ ಹರೇದ ಹುಡುಗರ ಹುಡುಗರಿಗೆಲ್ಲ ಕೊಟ್ಟಿದ್ದಿ ಬೆಳ್ಸನ್ನ. ನಾಟಕ ಮಾಡೀನಿ ಬರ್ಲಿ ನಾವ್ನ ಎತ್ ಹೊಡ್ದಾ ಬಿಡ್ತೀನಿ ಇವತ್ತ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದಾಳ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದಾಳ ಭೂಮಿ ಮ್ಯಾಗ ರತ್ನಪುರ ಬರ್ತಾಳು ಕನಸಿನಾಗ ಹವ ಹಿಡಿಸಾಳು ಬಿರುಸಿನಾಗ ಹವ ಹಿಡಿಸಾಳು ಬಿರುಸಿನಾಗ. ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮ್ಮಕ್ಕ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮ್ಮಕ್ಕ ಬಿಟ್ಟಿ ಪಟ್ಟ ಹೇಳಿ ಪಟ್ಟಪ್ಪ ಹೇಳಿದ್ದ ಬಿಲ್ಲಿ ನಾನು ನೀನು ಜೋಡಿಯಾಗೊತ್ತ ಹುಡುಗಿ ನಿನ್ನ ಕಳ್ಳ ನೋಡಿ ನಮ್ಮಾಗಿ ನಾನು ನೆನಪಿ ಬರ್ತಾರ ಹುಡುಗಿ ನಿನ್ನ ಕೂದ ನೋಡಿ ಏ ಹುಡುಗಿ ಹಿಂಗ್ಯಾಕ ಮಾಡ್ತಿದ್ದಿ ಡಿಮ್ಮಕ್ಕ ಬಿಟ್ಟಿ ಪಟ್ಟ ಹೇಳಿ ಪಟ್ಟಪ್ಪ ನಾನು ನೀನು ಜೋಡಿಯಾಗೊತ್ತ. ಸೀರೆ ಉಡ್ರಿ ಕಣ್ಣಿಟ್ಟರು ಸೀರೆ ನಮ್ ಕಡೆ ಎಲ್ಲ ಉಣ್ಣೋದು ಬಾ ತಾಂಡು ದುಡುಗು ಸುಮ್ನಿಲ್ವತ್ತ ತಂಡಿ ಹಾವಾದಾಗ ಗಿಂಡಿ ಜಂಪರ ಎತ್ತರ ಪ್ರಾಕರಣ. ಹಳೇದ ಹುಡುಗರ ಮುದುಕರಿಗೆಲ್ಲ ಕೊಟ್ಟಿದ್ದಿ ಬೆಳ್ಸನ್ನ. ಗಮವ ಸಾಯ್ಲ ಉಸಿರು ಸಾಯ್ಲ
ಹಚ್ಚಿದಾಗ ಬಿಡಲೇ ನಾ ಗಾಡಿ ಒಳಗ ಹುಡುಗಿ ನಿನ್ನ ಗಾಡಿ ಹಚ್ಚಿದಾಗ ಬಿಡಲೇ ನಾ ಗಾಡಿ ಒಳಗ ಇನ್ನೂ ಅಕ್ಕೈತಿ ಮನೆದಾಗ. ಏ ಹುಡುಗಿ ಏನ ಮಾಮ ಬರ್ತೀಯನ ಎಲ್ಲಿಗ ಬಾ ಜಾಲಿ ಕಂಡ್ಯಾಗ ಹೋಗಂಗಡಿ ಜಾಲಿ ಕಂಡ್ಯಾಗ ಹೋಗಂಗಡಿ ಜಾಲಿ ಕಂಡ್ಯಾಗ. ಗಾರೇಜ್ನ್ಯಾಗ ನಿನ್ನ ಗಾಡಿ ಬಿಡದೆ ಎಲ್ಲಿಗೆ ಹೋಗೋಣಂದಲ್ಲ ಅಲ್ಲಿಗ ಜಾಲಿ ಕಂಡಿ ಜಾಲಿಗಂಡೆ ಯಾಕೆ ಹೋಗಿ ನಿಮ್ಮವನ ಯಾವ್ದು ಮತ್ತೆ ನಡು ಕಬ್ಬಿನ ಗದ್ಯಾಗ ನಮ್ಮೂರ ಗಬ್ಬಿನ ಕದ್ದಿಲ್ಲ ಹೇಳ ಬೇಕಾದ್ರೆ ಶಾಲಿ ಗಂಡೆ ಐತಿ ಹೋಗೋಣ. ತಂಡಿ ತಂಡಿ ಹಾಕಿರಿ ಕೇಳ ಒಲೆ ಬಿಡ ನಾನು ಯಾವ್ದ್ರದಾಗ ಈ ಡ್ರೈವರ ನಡುವೂರಾಗ ಕಡದರ ಕಡಲಿ ಕರಟಿನ ಬಿಡಲಿಲ್ಲ ಬಿಟ್ಟಲಗಾಕಿ ಮನೆಯಲ್ಲ. ನೀ ಕೆಳದಾಗ ಹಗಲಿಲ್ಲ ನಾನಲ್ಲ ಯಾರಂದಿಕ್ಕೆ ನನಗಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ. ಅಲ್ಲಿ ಬಾಯಿ ಹೊಯ್ಕೊಳಕತ್ತಾರ ನೋಡಲ್ಲಿ ಎಪ್ಸ ಇನ್ನೊಂದು ಎಪ್ಸ ಎಪ್ಸ ಬಿಸ್ತಾರೆ ಎಪ್ಸ ತಡಿಕೆ 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 ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಮಲ್ಲಿಗೆ ಹೂವ ಮುಡದಾಳ ನನ್ನ ನೋಡಿ ಉಕ್ಕಿ ಹುಬ್ಬು ಹಾರುತ್ತಾಳ ನೋಡಿ ನಗತಾಳ ನನ್ನ ನೋಡಿ ನಗತಾಳ. ಏನು ತಳ ತಳ ಹೊಳಿತವಗಲ್ಲ ಎಲ್ಲ ಹುಡುಗರ ಏನು ತಳ ತಳ ಹೊಳಿತವಗಲ್ಲ ಎಲ್ಲ ಪ್ರೀತಿಯ ಪಾರು ಕುಡಿಸಿದಾರು ಪ್ರೀತಿಯ ಪಾರು ಕುಡಿಸಿದಾರು ನಾನಿಂದ ದಾಟಿ ಹೋದ ಹುಡುಗಿ ಕಾರು ವನ ವನ ಬೆಟ್ಟ ಹುಡುಗಿ ನಾವಡ್ಡ ಜಾಗಗಳು. ಯಾವನ ನೀನು ನಿನಗೆ ಏನು ಬೇಕಾಗೈತಿ ಅಂದಿ ಮತ್ತ ಲೇಡಿ ಕಣ್ಣೆದುರು ಗಡಿನ ದೊಡ್ಡ ಗಾಡಿ ಮತ್ತೆ ಗಾಡಿ ಗಾಡಿ ಕಾಣ್ತೈತಿ ಅದು ಯಾರಂತ ಸ್ವಾಮಿ ಕೇಳ್ತೀಯ ಇದು ಬಾಡಿ ಅದು ಗಾಡಿ ಏನ್ ಮಾತಾಡಿವ ನಿಮ್ಮೂರ ಆದ್ರೆ ಯಾರಂತ ಕೇಳ್ತೀವಲ್ಲ ನನ್ನ ಬುಲ್ಬುಲ ಏನ ಕಾಣ್ತೈತು ಮುಲ್ಮುಲ ಸಿಟ್ಟಿ ಬರ್ಬೇಡ ನನ್ನ ಮೈಸೂರು ಪಾಕ ಅದೇ ನನ್ ಸೈಕಲ್ ರೀ ಸೈಕಲ್ ಇರ್ಲಿ ನಿನಗೆ ಏನು ಬೇಕಾಗೈತಿ ಅಂದ್ರ ಮತ್ತ ನಾನು ಕೇಳಿದ್ರೆ ಕೊಟ್ಟಿಯ ನೀನ್ ಏನ್ ಕೇಳ್ದಿ ಕೇಳ ನನೀಗ ನಿಂದ ಬೇಕಾಗೈತಿ ನೋಡು. ಏನಂದ್ರ ಪಿಲ್ರಿಕ? ತಪ್ಪು ತಿಳ್ಬೇಡಲಿ ಅಯ್ಯೋ ನಿನ್ನ ಬಾಯಾಗ ಬೋಳಪ್ಪನ ಗೂಡ್ ಕುಡ್ಕೆ ಏನ್ ಮಾತಾಡಿಯವೆ ನಾವ್ ಮಾತಾಡ್ದಲ್ಲ ಹಿಂಗಾದವೆ ತಾಂಡ ದುಡಿ ಯಾವತ್ತು ಬಿರುಸ್ನಾಗ ಇಡ್ತೇವೆ ಹುಡುಗಿ ನಿಂದ ಈ ಬಿಸಿಲಾಗ ನಿಂದ ಚಂಬ ನೀರ್ ಕೇಳಕ್ ಬಂದಿಲ್ಲಿ ನೀರ ಎರಡು ಚೊಂಬ ನೀರ ಒಂದ ಚೊಂಬ ನೀರು ಕೊಟ್ರ ಆಗಂಗಿಲ್ಲ ಏನು ಮತ್ತೆ ಲೇ ಒಂದು ಕೈ ಸೇರಿ ಚಪ್ಪಾಳೆ ಬರಲ್ಲ ನಿಂಗೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ನೀ
ಹೊಡೆದು ಸೌಂಡ್ ಬರ್ತೀನಿ ಬಾ ಬಾ ಒಂದು ಕೊಟ್ರೆ ಆಗೋದಿಲ್ಲ ಏನಂತೀರ ಮತ್ತೆ ನನಗೆ ಎರಡ ಬೇಕು ನೋಡು. ಎರಡ ಬೇಕೇನ ಬಾಬಾ ಬಾಯಿ ಹಚ್ಕೊಂಡ್ ಬಂದೈತೆ ಅಂತ ಕಾಣ್ತತಿ. ಹಿಂಗ ಇರ ತಗೊಂಡ ಬರ್ತೀನ ಮತ್ತ. ಆಯ್ತು ಹೇಳು. ಬಾರಿ ಬಾರಿ ಬಾ 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 रुको जरा सबर करो मग फुल चाली चाली मग ताली ताली ಹ್ಯಾಪಿ 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 ಇಲ್ಲ ಮಗ ಆಮೇಲೆ ಬರೀ ಕೂಲಿ ಕೂಲಿ ಆಟ. ಬಾ ಬಾ ಸರಿ ತಗೋ ನಿಧಾನ ಕುಡಿ. ಇಲ್ಲ ನೀರೇ ಇಲ್ಲಲ್ಲ ನಿಮ್ಮ ಅವನು ಪ್ರಾಪರ್ಟಿ ಅವ ಕೊಟ್ಟಿಲ್ಲ ಏನ್ ಮಾಡ ನಮ್ಮಮ್ಮ ನೀರು ಇಡಬೇಕು ಹೌದಲ್ಲನ ಅವದ ತಪ್ಪು ನಂದೇನಲ್ಲ. ನಿಂಗೆ ನೀರು ತಗೊಂಡು ಕುಡಿ. ಏನ್ ಸಿಯೋದವಲ್ಲಿ ಏನಿಂದ ನೀರ ಅವು ಒಳಗಿನ ನೀರು ಏನಂದಿ ಅದ ಒಳಗಡೆ ಇರೋ ಫಿಲ್ಟರ್ ಫಿಲ್ಟರ್. ಏ ನಿಮ್ಮ ಅವನ್ ಬಾಯಿ ಬಿಟ್ಟೇಳ 4 ಜನರ ಮುಂದೆ ಸರಿ ಹೇಳ ನಿನ್ನ ಯಾಕ ನೀ ಮಾತ್ರ ಹೇಗದ ಮೈಯನ ಹೇಳ ಮಟ ಕೇಳ. ಹೇಳ್. ಅದು ಫಿಲ್ಟರ್ ನೀರನ್ನ ಬಂದ ಪಾಠ. ಹೌದಾ ನನೀಗ ನಿಮ್ದು ಇಟ್ಕೊಂಡು ಅಭ್ಯಾಸ ಇಲ್ಲ. ನಿಂದ ಎಲ್ಲಿಡ್ಲಾ ಏ ಏನ ನಿಮ್ಮೋನ್ ಏನ್ ಹಿಡ್ದೆ ಅದೇನೇ ಹುಡುಗಿ ಚಂಬ ಚಂಬ ಇಟ್ಟು ಮಾಡಿದ ಮರ ಇವತ್ತ ಇವ ಬಿಟ್ರ ಮಗ. ಬಿಟ್ಟಿವನ ಮತ್ತೆ ಪುಸ್ತಕ ಬಿಟ್ಟ ಜಾಡ್ಸಿ ಬಿಡದ 1 2 3 ಅಂತೇಳಿ. ಅಯ್ಯೋ ನೀನ್ ಹಿಟ್ಟ ಬಿಡ್ತೀವಿ. ಸರಿ ಸರಿ ಇಡಿ ಕೆಳಗಡೆ ಸರಿ ಇಟ್ಟು ಯಾವ್ದಲ್ಲ ಹೇಳು. ತಲಗ ನಿಮ್ಮವನ್ ರೆಟ್ ಹೇಳ ಮತ್ತ. ಲೇ ಹುಡುಗಿ ನಿಂದು ಒಳಗಿನ ನೀರು ಬಹಳ ಸಿಯದವಲ್ಲಿ. ನಾನು ಮತ್ತ ಅವಾಗ ಬಂದು ಸಿಗ್ಬೋದೇನಾ? ಪಾಪ ಮಗ ಅವಾಗ ಬರ್ತಾನಂತ. ಮಾಮಲ್ಲ ಅದಕ್ಕೆ ಬರ್ತೀನಿ ಹೇಳು. ಮಾಮ ಮಾಮ ನೀನ್ ಮಾಮಲ್ಲ ನಾ ಮತ್ತೆ ಅನ್ನಕ್ಕಿನ ಏ ಓನ್ಲಿ ಮಾವ ಎಂಪರ್ ಮಾವ ಯಾರ ಎಂಪರ್ ಮಾವ ಎಂ 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 ಎಬಿಸಿ ಕಲ್ತಿಲ್ಲ ನಾನು ಎಂಪರ್ ಮಾವನ ಎಂಪರ್ ಮಾಮ ಅಂದ್ರೆ ಏನಾಗ್ತಾ ಎಬಿಸಿ ಕಲ್ತಿಲ್ಲ ನಿಮ್ಮ ಅಪ್ಪ ಅದಕ್ಕೆ ಹಿಂಗ್ ಮಾಡ್ತೀನಿ. ಇಂಗ್ಲಿಷ್ ಬರೋಣ ಉಂಟದ ಮಗ ಓಲಿ ಬಿಡು. ನಾವು ಅಚ್ಚಕ ಹಿಡಿದಿರಲು ವಿಶಾಲ ಹೃದಯದವರು. ಓಲಿ ಬಿಡು ಹೇಳ್ತೀನಿ ಕೇಳ. ಯಾಕ ಅವಾಗ ಅವಾಗ ಬರ್ತೀಯನ ಬಾ ಕೊಡ್ತೀವಿ. ಆದ್ರ ಒಳಗಿರೋ ಮಿಷಿನ್ ಕೆಟ್ಟೋಗ ಅಷ್ಟೊತ್ತಿಗೆ ಬಾ. ಆಮೇಲೆ ಕೆಟ್ಟೋದ್ರ ಸಿಗೋದಿಲ್ಲ ನೋಡ್ ಮತ್ ನಿನಗ ನೀರ್. ಹುಡುಗಿ ನಿಂದ ಒಳಗಿನ ಮಿಸಿರಿ ಕೆಟ್ಟಂದ್ರೆ ನನಗೆ ಹೇಳಿ ನಾನು ಎದಕ್ಕದೀನಿ ತಾಂಡದ ಹುಡುಗ ನಿಂದ ಈಗ ಏನಾಗಿ ರಿಪೇರಿ ಮಾಡಿ ನಿಮ್ಮವ್ರ ತಪ್ಪಿರ್ಬೇಡ ನಿನ್ನವನು ಅದೇಲ್ಲ ನನ್ ಛತ್ರಿ ಯಾಕಂದ್ರ ಈ ಮಿಂಡ್ರಿ ಹುಟ್ಟು ಕರೆಂಟ್ ಅಂದ್ರ ನನಗೆ ಆಗ್ ಬರಲ್ಲ. ಅದ್ರಾಗ ಹೇಳಿ ಕೇಳಿ ನಮ್ಮ ಅಪ್ಪ ನಾನೊಬ್ಬರ ಸಿಂಗಲ್ ಶೇರ್ ಸಿಂಗಲ್ ಪೀಸ್ ಅದಕ್ಕ ನಿಮ್ಮ ಅಪ್ಪಿನ ಓಕೆ ನಾನು ನಮ್ಮ ಅಪ್ಪನ ಹತ್ರ ಮತ್ತೆ ನೋಡ ಮಾತು ಹೇಳಿದ್ರೆ ಹೋಗ್ತೀನಿ. ಬೇಡಪ್ಪ ಬೇಡ ಅದಕ್ಕ ಛತ್ರಿಕ್ಕೆ ರಿಪೇರಿ ಮಾಡ್ತೀನಿ ಅಂದೆ. ತಪ್ಪಿ ಬೇಡ ನನ್ನ ಹುಬ್ಬಳ್ಳಿ ಹೂವ ನಾನ್ ದಿನ ಹಾಜಾಗ ವ್ಯಾಪಾರ ಅಂತ ಹೋಗ್ತಾ ಇರ್ತೀನಿ. ಅವಾಗ ಇವ ಬಂದು ನಿಂದ ಮುಂದೆ ಬಾರ ನಿಮ್ಮವನ್ ಯಾಕೆ ಅಲ್ಲೊಕ್ಕಿ ನಿಂದ ಬಡ್ದ ಅಲ್ಲ ನಿಂದ ಕುಡ್ದೋಗ್ತೀನಿ ಅಂದಂಗ ನನ್ನ ಹೆಸರು ತಾಂಡದ್ ಬಸವ ಅಂತ ನೋಡ್ಲಿ ಏನಲ್ಲಿ ಹಿಂಗೆ ಅದೆಲ್ಲ ಬಿಟ್ಟೆ ಬಂದಿ ಹೇಳ ನೀನು ಪ್ರಿನ್ಸಿಪಲ್ ಹೇಳ ಮುಂದೆ ಬಾ ಬಾ ಯಾರು ಬರ್ಬೇಕು ನಿಮ್ಮವ್ರ ಚಿಂಗಲಕ್ಕ ಬಾ ನೋಡ್ತಾ ಇದೀನಿ. ಬಾ 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 ಯಾಕಂದ್ರೆ ಗೊತ್ತೇನ ನಾವು ಮೊದ್ಲ ಸನ್ನಿ ಲಿಯೋನ್ ಫ್ಯಾನ್ಸ್ ನನ್ ಬ್ಯಾಗ ಯಾಕೆ ಬೇಕಪ್ಪ ದೂರ ಇದ್ರೆ ನಮಗ ಒಳ್ಳೇದು ಹೌದಲ್ಲೇನ? ಅದು ಸರಿ
ನನಗ ಟೈಮ್ ಸರಿ ಸರ್ ನಾ ಹೋಗ್ಬೇಕ್ ಮತ್ತ ಇನ್ಯಾಕ ಇಲ್ಲಿಂದ ಏನ್ ಮಾಡ್ತಿ ಜಾಗ ಖಾಲಿ ಮಾಡುವಾ ಲೇ ನಿಂಗೆ ಹೆಂಗ ಯಾಕೆ ಗೊತ್ತಿದೆ ಬಾ ಒಂದ್ ಜಾರ್ಸ ಬಿಡ 1 2 3 ಮಸ್ತ್ ತಗೊಳಪ್ಪ
ತುಂಬಿದ ವಿಷಕಂಠ ಊರಿಗೆ ನಾನೇ ದೊಡ್ಡ ಶ್ರೀಮಂತನೆಂದು ಎದುರಿಸಿ ಮೆರೆಯುತ್ತಿರುವನೆಂದ ನನ್ನ ಮಗ ವಿಷಕಂಠ. ವಿಷಕಂಠ, ನೀವೆಷ್ಟೇ ಅಹಂಕಾರದಿಂದ ಎದೆಬ್ಬಿಸಿ ಮೆರೆದರು ನಿನ್ನ ಎದೆಯನ್ನು ಈ ನನ್ನ ಬಂದೂಕಿನಿಂದ ಛಿದ್ರ ಛಿದ್ರ ಮಾಡಿ ನಿನ್ನ ರುಂಡ ಕತ್ತರಿಸಿ ಆ ರುಂಡವನ್ನು ನಮ್ಮ ಊರ ಅಗಸಿ ಬಾಗಿಲಿಗೆ ನೇತು ಹಾಕಿ ಈ ಊರಿಗೆ ದರ್ಪದ ಶ್ರೀಮಂತನೆಂದು ಕಿರೀಟ ಧರಿಸಿರುವ ನಿನ್ನ ಕುತ್ತಿಗೆಗೆ ನನ್ನ ಕುತಂತ್ರದಿಂದ ನಾಮೆಟ್ಟುವ ಚಪ್ಪಲಿ ಹಾರ ಹಾಕದಿದ್ದರೆ ನನ್ನ ಹೆಸರು ರಾಜಾದಿ ರಾಜ ರಾಜರ ರಾಜ ಗಜಪತಿಯಲ್ಲ. ನೋಡುತ್ತಿರುವ ಮಗನೇ ಈ ಗಜಪತಿಯ ಕ್ರಾಂತಿಕಾರಿ ನಾಟಕವನ್ನು. ಓ ಗಜಪತಿ ಅಲ್ಲಲ್ಲ ಗಜಪತಿ. ಓ ಒಬ್ರ ಗಜಪತಿ ಸಾಹೇಬ್ರೆ ಎಲ್ಲ ಹೊರಟಿರಬಹುದು. ನಮಸ್ಕಾರ ಗಜಪತಿ ಸಾಹೇಬ್ರೆ, ನಮಸ್ಕಾರ. ಕೆಂಚಪ್ಪ ಅಂದ್ರೆ ನನ್ನ ಪರಮಶತ್ರು ವಿಷಕಂಠನ ಗುಮಾಸ್ತ. ಇರಲಿ, ಏಕೋ ಈ ಕಡೆ ಬಂದಿದ್ದಾನೆ, ವಿಚಾರಿಸಿ ನೋಡೋಣ. ದೂರ ಬಂದದ್ದು ಕರೆ ಐತ್ರಿ, ವಿಷಯ ಇಲ್ಲದ ಖಾಲಿ ಪೀಲಿ ಬರಕ್ಕ ನಾನೇನೋ ತಾಂತ್ರಿಕ ಅಜ್ಜಿನ ಎಲ್ರೇ ಗೌಡ್ರೆ, ಗಜಪತಿ ಗೌಡ್ರೆ. ನೀನು ಬಂದ ಉದ್ದೇಶ ನೋಡ್ರೆ, ಉದ್ದೇಶವಿಲ್ಲದ ಉಪದೇಶ ಮಾಡುವನಲ್ಲ ಈ ಕೆಂಚಪ್ಪ. ಏ ಕೆಂಚ, ಮಾತು ಜಾಸ್ತಿ ಆಯ್ತು ಮಗನ. ಮೊದಲು ನೀನು ಬಂದ ವಿಷಯ ತಿಳಿಸು. ತಿಳಿಸ್ತೀವಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ನೀವು ಹಂಗ ನಾನು ಎಲ್ಲಿಗೆ ಬಂದ್ರೆ ನಾನು ಹೆಂಗ್ ತಿಳಿಸ್ಲಿ ನೋಡ್ರೆ, ವಿಷ ತುಂಬಿದ ವಿಷ ಸರ್ಪಗಳನ್ನು ನಂಬಬಹುದು, ವಿಷಕಂಠಕ ನಂಬಬಾರದು ನೋಡ್ರಿ. ಆದರೆ ಏನಾಯ್ತು? ಮೊದಲು ನೀನು ಬಂದ ವಿಷಯ ತಿಳಿಸು. ಗಣಪತಿ ಗೌಡ್ರೆ, ಹಾ ವಿಷಕಂಠನ ಮನ್ಯಾಗ ಅದೆಷ್ಟು ನೇತ್ತಿಂದ ದುಡ್ದಿನ ಅಂದ್ರ ಅಷ್ಟೇ ನೇತ್ತಿಂದ ದುಡ್ದಿನ್ರಿ ಅಪ್ಪ. ಆ ವಿಷಕಂಠ ಪಗಾರ ಕೊಟ್ಟಿಲ್ ನೋಡ್ರಿ ದಣರ. ಅದಕ್ಕ ನನ್ನ ಮಗನ ವಿಷಕಂಠ, ಆ ವಿಷಕಂಠನ ವಿಷಯ ನನ್ನ ಹತ್ರ ಹೇಳಿ ನೆತ್ತ ವಿಷಯ ಮಾಡಬೇಡ. ಅದನ್ನು ನೀನು ಬಂದ ವಿಷಯ ತಿಳಿಸು. ಗೌಡ್ರೆ ಸಮಾಧಾನ ಗೌಡ್ರೆ. ನಾಯಿ ಅಂತ ಬಗಳು ಅಂತ ಹೇಳಿಲ್ಲ, ನಾಯಿ ಅಂತ ಬಂದು ವಿಷಯ ತಿಳಿಸುವಂತೆ. ಸಮಾಧಾನ ಮಾಡ್ಕೊಳ್ರಿ ಗೌಡ್ರೆ, ಸಮಾಧಾನ ಮಾಡ್ಕೊಳ್ರಿ. ನನಗೆ ಒಂದು ಎರಡು ಇಲ್ಲ ಮಾತಾಡ್ರಿ ದಣರ. ಏನು ವಿಷಯ ಹೇಳ್ತೀನಿ ಕೇಳ್ರಿ ಅಪ್ಪರ. ಹೇಳು ಗೌಡ್ರೆ, ಆ ವಿಷಕಂಠ ನಿಮ್ ಬಗ್ಗೆ ಬಹಳ ಬಹಳ ಹಗುರವಾಗಿ ಮಾತನಾಡ ನೋಡ್ರಿ ಅಪ್ಪ. ಏನು ಮಗಳಿದ ಆ ವಿಷಕಂಠ? ಗಜಪತಿ 3 ಮನೆ ಇರುವ ಬೇವರ್ಸಿ ನನ್ನ ಮಗನ, 30 ಎಕರೆ ಇರುವ ಬಡ್ಡಿ ನನ್ನ ಮಗನ ಕೇಳಿ ಬಹಳ ಬಹಳ ಹರಡ ಕಂಡವರ ಆಸ್ತಿಯನ್ನು ದೋಚಿಕೊಂಡು ಈ ಊರಿಗೆ ನಾನೇ ಪಾಳೆಗಾರ ಎಂದು ಮೆರೆಯುತ್ತಿರೋ ಕೆಟ್ಟ ಸೂಳೆ ಮಗನ ವಿಷಕಂಠ. ನಾನಿಲ್ಲದ
ಸಮಯದಲ್ಲಿ ನನ್ನನ್ನು ಹೀಯಾಳಿಸಿ ಮಾತನಾಡಿವ ಬದ್ಮಾಸಿನ ಮಗನೇ. ಆಗ ನೀನೇನಾದರೂ ನಾನಿದ್ದಾಗ ಅದೇ ವಿಷಯ ಮಾತನಾಡಿದರೆ ನಿನ್ನನ್ನು ಈ ನನ್ನ ಬಂದೂಕಿನಿಂದ ಸುಟ್ಟು ಬಿಡುತ್ತಿದ್ದ ಮಗನೇ. ಸಮಾಧಾನ ಮಾಡ್ಕೊಳ್ರಿ ದಣ್ಯಾರ, ಸಮಾಧಾನ ಮಾಡ್ಕೊಳ್ರಿ. ಇನ್ನೊಂದು ವಿಷಯ ಐತಿ ಹೇಳ್ತೀನಿ ಕೇಳ್ರಿ. ಆಮೇಲೆ ತೋರಿಸ್ರಿ ನಿಮ್ಮ ಪೌರುಷ ಆ ವಿಷಕಂಠನ ಮೇಲೆ. ಯಾವ ವಿಷಯ? ಆಸ್ತಿಯ ವಿಷಯ ತಾನೇ? ಅಲ್ರಿ ದಣ್ಯಾರ, ಆಸ್ತಿಯ ವಿಷಯ ಅಲ್ಲ. ಆ ವಿಷಯ ನನಗ್ ಮಾತ್ರ ಗೊತ್ತೈತಿ. ಯಾರ ಮುಂದೆ ಹೇಳ್ಬೇಡ ನೋಡ್ರಿ. ಆಯ್ತು, ಅದು ಏನಂತ ಬಗಳು. ದಣ್ಯಾರ, ಆ ಬಡಪಾಯಿ ದೇವಣ್ಣ ಹೊಲಕ್ಕೆ ಒಟ್ಟಾಗಂತ ಹೋಗಿದ್ನಂತ್ರಿ ಅಪ್ಪರ. ಕೊಲ್ಲಿನ ಕೆಳಗ 17 ಚಿನ್ನದ ನಾಣ್ಯಗಳ ಸಿಕ್ಕಿದವಂತೆ. ಆ ನಾಣ್ಯಗಳು ನಿಮ್ಮ ಸಾತ್ರು ಆ ವಿಷಕಂಠಪ್ಪ ಅದನಲ್ರಿ ತನ್ನ ಸಾಲಕ್ಕಾಗಿ ತೆಗೆದುಕೊಂಡು ಪಾಪ ಆ ದೇವಣ್ಣನಿಗೆ ಕಾಲು ಕೈಯಾರ ಕಳಿಸಲಂತ್ರಿ ದಣ್ಯಾರ. ಕೆಂಚ, ನಿನ್ನ ಮಾತು ಸತ್ಯನಾ? ಸತ್ತಲ್ಲಿರೋ ನಮ್ಮ ಅಜ್ಜ ಕೂಬೇಜ ನಾಣ್ಯದಲ್ಲಿ ನೀವೇನಾರ ಆ ದೇವಣ್ಣಗೆ ದುಡ್ಡು ಕೊಟ್ಟು ಆ ವಿಷಕಂಠನ ಸಾಲ ತೀರ್ಸಿದ್ರ ಎಲ್ಲಾ ಚಿನ್ನ ನಿಮ್ದೆ ನೋಡ್ರಿ ದಣ್ಯಾರ. ಏ ಕೆಂಚ, ಅದರಿಂದ ನನಗೇನು ಲಾಭ? ಈ ಕತ್ಸುಳವ ನೋಡ್ರಿ, ಅದರಿಂದ ನನಗೇನು ಲಾಭ ಅಂತಾರೋ ಅಲ್ವಮ್ಮ. 1 ರೂಪಾಯಿ ಬಿದ್ದು ಈಗಿನ ಮಕ್ಕಳು ಬಿಡಲ್ಲಪ್ಪ. ಅಂತದ್ರಾಗ 17 ಚಿನ್ನಗಳು ಸಿಗ್ತಾವ ಅಂದ್ರ ಈ ಮಗ ಅದರಿಂದ ನನಗೇನು ಲಾಭ ಅಂತಾರ. ಅಂತ ದೊಡ್ಡ ಸುಳ ಮಕ್ಕಳ ನಮ್ಮ ದೇಶ ಇರುವಾಗ ಅದಕ್ಕೆ ಈ ಪಂಚಾಯತಿ ಮೆಂಬರ್ ನಮ್ ಲಿಂಗಾಡಾರ ಅಂತಾರ ಉದ್ಧಾರ ಆಗ್ತದಾರ ನೋಡ್ರಿ. ಈ ಸಾಹೇಬ್ರೆ, ಹೌ ನಾಣ್ಯಗಳಲ್ರಿ. ಒಂದೊಂದು ನಾಣ್ಯಗಳು ಸುಮಾರು 4-5 ಲಕ್ಷ ಬೆಲೆ ಬಾಳುವ ನಾಣ್ಯಗಳು. ನೀವೇನಾರ ದೇವಣ್ಣಗೆ ದುಡ್ಡು ಕೊಟ್ಟು ಆ ವಿಷಕಂಠನ ಸಾಲ ತೀರ್ಸಿದ್ರ ಆ ನಾಣ್ಯ ನಿಮ್ ಕೈಯಾಗ ಏನಾರು ಬಂದ್ರ ನಮ್ಮ ಪೊಲೀಸ್ ಸಾಹೇಬ್ರಿಗೆ ಏನಾರು ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಉಪಾಧ್ಯಕ್ಷ ಹೆಂಗ ಪಂಚಾಯತಿ ಮಾಡ್ತಾನಲ್ಲ ಹಂಗ ಪಂಚಾಯತ್ ನೀವು ಮಾಡ್ಬೋದು ನೋಡ್ರಿ ಅಪ್ಪಾರ. ಏನು ಕೆಂಚ, ನಿನ್ನ ಮಾತು ಸತ್ಯನಾ? ಅದು ನಿಜಾನಾ? ಮತ್ತೆ ಅದನ್ನೇ ಕೇಳ್ತಿರಲ್ರಿ ದಣ್ಯಾರ. ಈ ವಿಷಯ ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡ್ರಿ ದಣ್ಯಾರ. ನಾನೇನು ಬರ್ತೀನಿ ಬರುವಾಗ ಜೊತೆಗೆ ಕರ್ಕೊಂಡು ಬರ್ತೀನಿ. ಎಲ್ಲೂ ಹೋಗ್ಬೇಡ್ರಿ, ಚೆನ್ನಾಗಿ ನೋಡ್ತಾ ಇರ್ರಿ. ಒಂದು ಮಾತ್ರ ಮರಿಬೇಡ್ರಿ. ಬೇಸ್ ಹೊಳಗಿ ಹೊಡೆದು ಬಂದಿರಿ, ಗೀಸ್ ಬಿಡ್ಬೇಡ್ರಿ. ಬರ್ತೀನ್ರಪ್ಪ, ಬರ್ತೀನಿ. ಹೋಗು ಕೆಂಚ, ಹೋಗು. ಶರದ ಬೆಚ್ಚು ಕಂಡಿರುವ ನಾರಿ ಕಾಲು ಕದರಿದ ಹೋರಿ. ಆದರೆ ಕೆಟ್ಟದನ್ನು ಬಯಸುವುದು ಅದರಂತೆ. ವಿಷಕಂಠ, ನಿನ್ನ ಕಪಟತನದ ಬುದ್ಧಿಯನ್ನು ತಿಳಿದುಕೊಂಡು ಆ ನಾಣ್ಯವನ್ನು ನನ್ನದಾಗಿಸಿ ಮಾಡಿಕೊಂಡು ಈ ಊರಿಗೆ ನಾನೇ ರಾಜನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಗಜಪತಿ ಅಲ್ಲ. ಮೋಸ ವಂಚನೆಯಿಂದ ಭ್ರಷ್ಟಾಚಾರದ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಮ್ಮಂತ ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳು ಕೆಲಸ ಮಾಡೋದೇ ಕಷ್ಟವಾಗುತ್ತಿದೆ ಈ ಹಾಳು ಸಮಾಜದಲ್ಲಿ. ನೇತಿನಿಂದ ಕೆಲಸ ಮಾಡಬೇಕಾದರೆ ನಮ್ಮ ಮೇಲಿನ ಅಧಿಕಾರಿಗಳು ನಮ್ಮನ್ನು ಕಟ್ಟಿ ಹಾಕುತ್ತಿದ್ದರೆ ಅಧಿಕಾರ ಎಂಬ ಬೇಡಿಯಿಂದ ಯಾರೋ ಕೊಡೋ ಲಂಚ ಆಸೆಯಿಂದ ನಮ್ಮಂತ ಎಷ್ಟೋ
ನಿಷ್ಠಾವಂತ ಅಧಿಕಾರಿಗಳು ಕೆಲಸ ಮಾಡುವುದೇ ಕಷ್ಟವಾಗುತ್ತಿದೆ. ಆ ಬಡ್ಡಿ ನನ್ನ ಮಕ್ಕಳು ಆ ವಿಷಕಂಠನ ವ್ಯವಹಾರ ಕಣ್ಣಿಲೆಂದು ನಮ್ಮ ಮೇಲಿನ ಅಧಿಕಾರಿಗಳು ನನಗೆ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ. ಆದರೆ ಇಲ್ಲಿಗೆ ಬಂದ ನಾನು ಕೂಲಿಯವನಾಗಿ ಬದುಕುವಂತ ಸನ್ನಿವೇಶ ಬಂದಿದೆ ನನ್ನ ಕರ್ಮಕ್ಕೆ. ಸಾಹೇಬ್ರು ಯಾವ್ದೋ ಆಲೋಚನೆಯಲ್ಲಿ ಮುಳುಗಿದಂತೆ ಕಾಣ್ತಾ ಇದೆಯಲ್ಲ. ಏನಿಲ್ಲ ಅಶ್ವಿನಿ, ಯಾವಾಗ ಬಂದೆ ಇಲ್ಲಿಗೆ? ನೋಡಿ, ಈ ನೀವು ಆಡಿದ ಆ ಒಂದೊಂದು ಮಾತುಗಳು ಈ ನನ್ನ ಹೃದಯದಲ್ಲಿ ಮಿಳಿತಾ ಇದೆ. ಯಾವಾಗ ನಾನು ಮನೆ ದಾಟಿ ಬರ್ತೀನಿ, ಯಾವಾಗ ನಿಮ್ಮನ್ನ ನೋಡ್ತೀನಿ ಅಂತ ಈ ನನ್ನ ನರನಾಡಿಗಳು ಕಾತರಿಸ್ತಾ ಇದೆ. ಅದಕ್ಕೆ 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 ನಾನಿಲ್ಲಿರೋದು ನಿನಗೆ ಗೊತ್ತಾಯ್ತು ಅಶ್ವಿನಿ. ನೋಡಿ, ಇದೀಗ ತಾನೇ ಪ್ರೀತಿಸ್ತಿರುವ ನವಪ್ರೇಮಿಗಳು ನಾನು ಪ್ರೀತಿಸಿರುವ ಹೃದಯ ಎಲ್ಲಿರುತ್ತೆ ಅಂತ ನನಗೆ ಗೊತ್ತಿರೋದಿಲ್ವೇ? ಓ, ಅಂದರೆ ನಾನು ಎಲ್ಲೇ ಇದ್ದರೂ ನಿನಗೆ ಗೊತ್ತಾಗುತ್ತೆ ಅನ್ನಿ. ಖಂಡಿತವಾಗಿ. ನೋಡಿ, ಅಂದು ನೀವು ನನ್ನ ಮಾನವನ್ನ ಕಾಪಾಡಿದಾಗ, ಧೈರ್ಯವಾಗಿ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಈ ನನ್ನ ಮನಸ್ಸಿನಲ್ಲಿ ನೀವು ಅಚ್ಚಳಿಯಾಗಿ ಕಂಡುಕೊಂಡಿದ್ದೀನಿ. ಅದಕ್ಕಾಗಿಯೇ ನಾನ್ ನಿಮ್ಮಲ್ಲಿ ಒಂದು ಮಾತನ್ನ ಕೇಳ್ತೀನಿ, ನಿಮಗೆ ನನ್ನ ಬಗ್ಗೆ ಯಾವ ರೀತಿಯಾದ ಅಭಿಪ್ರಾಯವಿದೆ ಅಂತ. ಪ್ರಾಯ ತುಂಬಿರುವ ಈ ಧೀರನ ಅಭಿಪ್ರಾಯ ಯಾಕೆ ಕೇಳುವ ಚೆಲುವಿ? ಅಂದು ನೀಡಿದ ಆ ಸಿಹಿಯಾದ ಚುಮ್ಮನವು ಇನ್ನು ನನ್ನ ಮನದಲ್ಲಿ ಮಾಸದ ಗಾಯವಾಗಿ ಉಳಿದಿದೆ. ಹಾಗಾದ್ರೆ ನಿಮ್ಮ ಮಾತು? ಊಟ ಮಾಡಿದರೂ ನಿನ್ನದೇ ಚಿಂತೆ, ಮಲಗಿದರೂ ನಿನ್ನದೇ ಚಿಂತೆ. ಯಾವಾಗ ನಿನ್ನನ್ನು ನೋಡುತ್ತೆಂದು ನನ್ನ ಮನ ಮಡಿಯುತ್ತಿದೆ ಅಶ್ವಿನಿ. ಈ ನಿಮ್ಮ ಮಾತು ನಿಜನಾ? ಹೌದು ಅಶ್ವಿನಿ, ಪ್ರೀತಿ ಎಂಬ ಮರವು ಬಿಡುತ್ತಿರುವಾಗ ಮರದ ಕೋಗಿಲೆಯು ಖುಷಿ ಪಡುವಂತೆ ನನ್ನ ಹೃದಯದಲ್ಲಿ ಬಿತ್ತಿರುವ ಈ ಪ್ರೀತಿ ಎಂಬ ಮರವು ಅಂದಾಗೆ ನನ್ನ ಹೃದಯದ ಮಿಡಿತ ನೀನೇ ನನ್ನ ಒಲವೇ. ನೋಡಿ, ಈ ಬಡವಳ ಕೈಯಿಂದ ನೀವು ಎಂದು ಬಿಡೋದಿಲ್ಲ ತಾನೆ? ಇಂಥ ಕೆಟ್ಟ ಆಲೋಚನೆ ಮೂಡೋದಿಲ್ಲ. ಈ ಲಕ್ಷ್ಮಣನ್ ಬರೀ ಮಾತಲ್ಲಿ ಕಾಲ ಕಳೆತೀಯೋ ಅಥವಾ ಮಾತಲ್ಲದೆ ಏನೇನ್ ಕೊಡೋದಕ್ಕೆ ಸಾಧ್ಯ? ಒಂದು ಸಿಹಿಯಾದ ಮುತ್ತು ಕೊಡು ಅಶ್ವಿನಿ. ಆಯ್ತು, ನಿಮ್ಮ ಹೆಸರು ಎಂತ ಕೊಡು? ನನ್ನ ಚಲವೇ ಬಲಿಬಾರೆ ಬಲಿಗಂದು ಸಿರಿಮುತ್ತು ನೀಡೋ ಸಿರಿಮುತ್ತಿನ ಕಾಣಿಕೆ ನೀಧಾರಣ ಸನ್ನಕ್ಕೆ. ಸಿಹಿಮುತ್ತಿನ ಕಾಣಿಕೆ
ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ ಸವಿನಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾಳನ ಸವಿನಕ್ಕೆ ಅಂದಾಗೆ ಲಕ್ಷ್ಮಣ್ ನೋಡಿ ಮನೆಯಲ್ಲಿ ನಮ್ಮ ಅಣ್ಣ ಕಾಯ್ತಾ ಇರ್ತಾರೆ ನಾನು ಇನ್ನು ಹೋಗಿ ಬರ್ತೀನಿ ಬಾಯ್. ಅಣ್ಣ ಅಣ್ಣ ತಂಗಿ ಸುಮಾ ಯಾವಾಗ ಬಂದೆ? ಆ ಈ ಸಿಬಿಐ ಆಫೀಸರ್ ಹಗಲೊತ್ತಲ್ಲಿ ನಿದ್ದೆ ಮಾಡ್ತಿದ್ದೀರಲ್ಲ ಅವಾಗ್ಲೇ ಬಂದೆ ಯಾಕಣ್ಣ ಯಾವ್ದೋ ಕಲ್ಪನಾ ಲೋಕದಲ್ಲಿ ತೇಲ್ತಾ ಇದ್ದೀರಲ್ಲ ಏನು ವಿಷಯ? ತಂಗಿ ಸುಮಾ ಏನಿಲ್ಲಮ್ಮ, ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ. ನನ್ನ ತಂಗಿ ಸುಮಾನನ್ನು ಒಂದು ಒಳ್ಳೆ ಮನೆಗೆ ಸೇರಿಸಬೇಕೆಂದು ಆಲೋಚಿಸುತ್ತಿದ್ದಮ್ಮ. ಎಷ್ಟು ನಿಜ ಹೇಳ್ತೀಯೋ ಎಷ್ಟು ಸುಳ್ಳು ಹೇಳ್ತೀಯೋ ಆ ದೇವರಿಗೆ ಗೊತ್ತು. ನಿಜ ಏನು ಅಂತ ಹೇಳೋಣ, ಇಲ್ಲ ಅಂದ್ರೆ ಈ ನಿನ್ನ ತಂಗಿ ಮೇಲಾನೆ ನೋಡು. ತಂಗಿ ಸುಮಾ ಹೇಳ್ತೀನಮ್ಮ, ಹೇಳ್ತೀನಿ. ಅವಳ ಹೆಸರು ಅಶ್ವಿನಿ. ಇದೇ ಊರಿನ ಬಡ ರೈತ ದೇವಣ್ಣನ ಮಗಳು. ಅಂದು ಹೊಲಕ್ಕೆ ಹೋಗುತ್ತಿರುವಾಗ ಈ ಊರಿನ ಸಿರಿವಂತ ವಿಷಗಂಟ ಅವಳ ಮಾನಭಂಗಕ್ಕೆ ಎತ್ತಿಸಿದಮ್ಮ. ಅದೇ ಸಮಯಕ್ಕೆ ನಾನು ಅಲ್ಲಿ ಹೋಗುತ್ತಿದ್ದರಿಂದ ಅವಳ ಮಾನ ಪ್ರಾಣ ಕಾಪಾಡಿದೆ. ಅಂದೇ ನನ್ನ ಮನಸ್ಸು ಅವಳಿಗೆ ಕೊಟ್ಟಿದ್ದೀನಮ್ಮ. ದಯವಿಟ್ಟು ಕ್ಷಮಿಸಿ ನಿನ್ನನ್ನು. ಅಂತ ದೊಡ್ಡ ಮಾತು ಯಾಕೆ ಆಡ್ತಿದ್ದೆ? ನನಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ನನ್ನ ಜೊತೆಗೆ. ನೋಡೋಣ, ಊಟ ತಂದಿದ್ದೇನೆ, ಮೊದಲು ಊಟ ಮಾಡು, ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಅಂತ. ಆಯ್ತೇ? ನಾನು ತೇಜನನ್ನು ಪ್ರೀತಿಸುತ್ತಿರುವ ವಿಷಯ ಈಗಲೇ ನಮ್ಮ ಅಣ್ಣನಿಗೆ ಹೇಳುವುದು ಬೇಡ, ಸಮಯ ಬಂದಾಗ ಹೇಳಿಕೊ. ತಂಗಿ ಸುಮಾ ಏನಾಯ್ತಮ್ಮ? ಯಾಕೆ ಇದ್ದಂಗಿದ್ದಾಗೆ ಮೌನವಾದೆಯಲ್ಲ? ಏನೂ ಇಲ್ಲ ಬಿಡೋಣ. ಅಣ್ಣ, ಮೊದಲು ನೀನು ಊಟ ಮಾಡು. ನೀನು ಎಷ್ಟು ಬೇಗ ಊಟ ಮಾಡ್ತೀಯ ನಾನು ಅಷ್ಟು ಬೇಗ ಮನೆಗೆ ಹೋಗ್ತೀನಿ. ತಂಗಿ ಸುಮಾ ನೀನು ಮನೆಗೆ ಹೋಗಮ್ಮ. ಈ ಅಜ್ಜಮ್ಮ ಜಾಸ್ತಿ ಊರ ಹಬ್ಬ ಹತ್ರ ಬರ್ತಾ ಇದೆ. ಹಾಗೆ ಮನೆಯೆಲ್ಲ ಸ್ವಚ್ಛಗೊಳಿಸು. ಹಾಗೆ ದಾರಿಯಲ್ಲಿ ಹೋಗುವಾಗ ಜೋಪಾನ. ಯಾಕೆಂದ್ರೆ ದಾರಿಯಲ್ಲಿ ಕೆಟ್ಟ ಹುಳಗಳು ಇರ್ತಾವಮ್ಮ, ಕೆಟ್ಟ ಹುಳಗಳು ಇರ್ತವೆ. ನೀನು ಸಿಬಿಐ ಆಫೀಸರ್ ನೀನು ಇರುವಾಗ ನನಗೆ ಯಾಕಣ್ಣ ಭಯ ಆಗತ್ತೆ? ಹಾಗಲ್ಲಮ್ಮ, ನಾನೊಬ್ಬ ಸಿಬಿಐ ಆಫೀಸರ್ ಅನ್ನೋದು ನಿನಗೆ ಗೊತ್ತು. ಆದರೆ ಆ ವಿಷ ಸರ್ಪಗಳಿಗೆ ತಿಳಿಯಬಲ್ಲವೇ? ಆಯ್ತಣ್ಣ, ನೀನೇನು ಯೋಚನೆ ಮಾಡ್ಬಿಡ, ನಾನು ಸರಿಯಾಗಿ ಮನೆಗೆ ಹೋಗ್ತೀನಿ. ಅಣ್ಣ, ಮೊದ್ಲು ಕೈ ತಾಯಿ. ಇವತ್ತು ಯಾವ ಹಬ್ಬ ಅಂತಾನು ನಿನಗೆ ಅಷ್ಟು ನೆನಪಿಲ್ಲ ನೋಡು. ಇವತ್ತು ರಾಖಿ ಹಬ್ಬ. ನಿನಗೆ ನೆನಪಿಲ್ಲ ಅಂತಾನೆ ನಾನೇ ನೆನಪು ಮಾಡ್ಕೊಂಡು ತಂದಿದ್ದೀನಿ.
ಅಣ್ಣ, ರಾಗಿ ಕಟ್ಟಿದ ಈ ನಿನ್ನ ತಂಗಿಗೆ ಬಹುಮಾನ ಏನ್ ಕೊಡ್ತೀಯಣ್ಣ? ಮಾಡಬೇಡಮ್ಮ, ಈ ನನ್ನ ಇರೋವರೆಗೂ ನೀನು ಚಿಂತಿಸಬೇಡ. ಎಲ್ಲ ನಿಂಗೆ ಹೇಳ್ತಾರಣ್ಣ, ಗೊತ್ತು ನನಗೆ. ನಮ್ಮ ಅಣ್ಣ ಮುಂಚೆನೆ ಎಲ್ಲ ರೆಡಿ ಮಾಡ್ಕೊಂಡು ತಂದೆ ಬಿಟ್ಟಿದ್ದಾರೆ. ಇಷ್ಟೇನಾ? ನೀನು ನನ್ನ ಮುದ್ದು ತಂಗಿಯಲ್ಲ ಅಶ್ವಿನಿ, ಇಷ್ಟು ಮಾಡದಿದ್ದರೆ ಹೇಗೆ? ಇದರ ಜೊತೆಗೆ ಇದೊಂದು ಯಾರ್ ನೀವು? ನಾನು ಯಾರೆಂಬುದು ಆಮೇಲೆ, ಆಚೆ ಬಂದಿದೆ ನಿನ್ನ ಮೇಲೆ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ದಾರಿ ಬಿಡಿ. ಬಿಡುತ್ತೇನೆ, ಆದರೆ ನನ್ನ ಮನದಲ್ಲಿ ಹೊಕ್ಕಿರುವ ನಿನ್ನ ರೂಪವನ್ನು ಅನುಭವಿಸಿದ ಮೇಲೆ ಬಿಡುತ್ತೇನೆ. ಏ ಮೂರ್ಖ, ಮರ್ಯಾದೆಯಿಂದ ಹೆಣ್ಣಿಗೆ ಮಾತನಾಡುವುದನ್ನು ಕಲಿತುಕೋ. ನೋಡು, ಅಷ್ಟಕ್ಕೂ ನೀನ್ ಯಾರು ಇಲ್ಲಿ? ಗಜಪತಿ ಅಲಿಯಾಸ್ ಈ ಊರಿನ ಬಡ ಹೆಂಗಸರ ಪಾಲಿನ ಗಂಡ. ನನಗೆದುರಾದವರಿಗೆ ಭಂಡ, ನನಗೆದುರಾದರೆ ತೆಗೆಯದೆ ಬಿಡಲಾರೆ ಅವರ ಉಂಡ. ದಟ್ ಈಸ್ ಗಜಪತಿ. ನೋಡು, ನೀನು ಗಜಪತಿ ಆದರೇನು, ಭೂಪಾತಿ ಆದರೇನು, ಅದರಿಂದ ನನಗೇನಾಗಬೇಕಾಗಿದೆ? ಮೊದ್ಲು ನನ್ನನ್ನು ಯಾಕೆ ತಡೆದು ನಿಲ್ಲಿಸಿದೆ ಅಂತ ಅದಕ್ಕೆ ಕಾರಣ ತಿಳಿಸು. ಕಾರಣ ಕಾರಣವಿಲ್ಲದ ಕಾಲಹರಣ ಮಾಡುವ ಧೀರ ಇವನಲ್ಲ ಹೆಣ್ಣೆ. ನಿನ್ನ ಯೌವನ ಈ ಹಚ್ಚದ ಹುಲಿಯನ್ನು ಕೆಣಕುವಂತೆ ಮಾಡಿದೆ. ನೀನು ನಡೆದು ಬರುತ್ತಿರುವಾಗ ಆ ನಿನ್ನ ಸೊಂಟ ನಿನ್ನ ಮುತ್ತಿನ ಕಟ್ಟನನ್ನು ಕಂಡು ತುಂಟನಾಗಿ ನಿಲ್ಲಿಸಿರುವನು ಈ ಗಜಪತಿ. ಗಜಪತಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಹೊರಟು ಹೋಗು. ನೀನು ಏನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ನಿಜವಾದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಜೋಕೆ ಜೋಕೆ ನನಗೆ ಎಚ್ಚರಿಕೆ ಹೇಳುತ್ತಿರುವ ಬಿಡಾಡಿ ಹೆಣ್ಣೆ, ಒಮ್ಮೆ ಮನಸ್ಸು ಮಾಡಿದ ಹೆಣ್ಣನ್ನು ಕಣ್ಣಿಟ್ಟ ಮಣ್ಣನ್ನು ಬಿಟ್ಟು ಕೊಡುವುದಿಲ್ಲ ಈ ಗಜಪತಿ. ಏ ಸತ್ತಿನ ಹೆಣ್ಣೆ, ಬಾರೇ ನನ್ನ ಮನದ ಆಸೆಯನ್ನು ತಣಿಸು. ದೂರ ಸರಿದು ನಿಂತು ಮಾತನಾಡು. ಹೆಣ್ಣಿನಿಂದ ರಾಮಾಯಣ ಮಹಾಭಾರತ ಆಗಿರೋದು ನಿನಗೆ ಗೊತ್ತಿಲ್ಲವೇನು? ನೀನು ನನ್ನನ್ನು ಕೆಣಕಲು ಬಂದ್ರೆ ನೀನಾಗೆ ನಿನ್ನ ಸಾವಿನ ಗುಂಡಿಯನ್ನು ತೋಡಿಕೊಳ್ಳಬೇಕಾಗುತ್ತದೆ.
ಸಾವಿನ ಗುಂಡೆ. ಈ ಶ್ರೀಮಂತ ಗಜಪತಿಗೆ ಸಾವಿನ ಗುಂಡೆ ತೊಡಿಸುವ ಆ ಹೊಲಸು ಎಣ್ಣೆ ನೀನೆಷ್ಟೇ ಕಿರುಚಾಡಿದರೂ ನನ್ನ ಆಸೆಗೆ ಭಂಗ ಮಾಡಲು ಸಾಧ್ಯವಿಲ್ಲ. ಏ ಬಂಡ ಗಂಡಸೆ, ಹೆಣ್ಣೆಂದರೆ ಅಂಗಡಿಯಲ್ಲಿ ಸಿಗುವ ಬಾಳೆಹಣ್ಣಂತ ತಿಳ್ಕೊಂಡಿದ್ಯಾ ನೀನು? ನಿನಗೆ ಬೇಕೆಂದಾಗ ತಿಂದು ಸಿಪ್ಪೆ ಬಿಸಾಡಲು. ಏ ಹೊಲಸು ಎಣ್ಣೆ, ಈ ಶ್ರೀಮಂತ ಗಜಪತಿ ಕೆನ್ನೆಗೆ ಕೈ ಮಾಡುವ ಧೈರ್ಯ ಇದೆಯಾ ನಿನಗೆ? ಏ ಹೊಲಸು ಎಣ್ಣೆ, ಈ ಗೌಡನ ಕೆನ್ನೆಗೆ ಕೈ ಮಾಡುವಂದ ಮೇಲೆ ನಿನ್ನ ಕೆಂತುಟಿಗೆ ಚುಮ್ಮಿಸದೆ ಬಿಡಲಾರೆ. ಏ ಅಂದಿ ನನ್ನ ಮಗನೇ, ಒಂದೇ ಮಾತಿನಲ್ಲಿ ಹೇಳಿದ್ರೆ ನಿನಗೆ ಅರ್ಥವಾಗುವುದಿಲ್ಲ. ಸುಮ್ಮನೆ ಹೊರಟು ಹೋದ್ರೆ ಸರಿ, ಇಲ್ಲದಿದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಹೊಡೆದು ಓಡಿಸಬೇಕಾಗುತ್ತದೆ. ಎಚ್ಚರದಿರು. ಈ ಶ್ರೀಮಂತ ಗಜಪತಿಗೆ ಚಪ್ಪಲಿಯಿಂದ ಹೊಡಿವೆ ಎಂದು ಬಗಳುತ್ತಿರುವೆ ಆ ರಂಡೆ. ಹೊಟ್ಟೆ ಹಣ್ಣಿನಂತ ನಿನ್ನ ತುಟಿಗಳನ್ನು ಕಚ್ಚಿ ನಿನ್ನ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ನಿನ್ನ ಬಟ್ಟೆ ಬಿಚ್ಚಿ ಈ ನನ್ನ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡು ನಿನ್ನ ಅಂದವಾದ ರೂಪವನ್ನು ದಿನಾನು ನೋಡುತ್ತಾ ಎಂಜಾಯ್ ಮಾಡುವೆ. ಇದೇ ನನ್ನ ಮನದಾಳದ ಕಾಯಕ. ನೋಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಕಾದ್ರೆ ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನ್ನನ್ನು ಏನೂ ಮಾಡಬೇಡಿ, ಬಿಟ್ಟು ಬಿಡಿ ನನ್ನನ್ನು. ಬಿಡಬೇಕಾ? ಸ್ವಂತ ಬಾಳಿ ಗೊತ್ತಿಲ್ಲದ ಈ ಧರ್ಮ ಮರೆದ ದೊರೆ ನಾನು ಬಿಡುತ್ತೇನೆ, ಆದರೆ ನಿನ್ನ ಗಲತೆತನವನ್ನು ಅನುಭವಿಸಿದ ಮೇಲೆ ಬಿಡುತ್ತೇನೆ. ನೋಡು, ಸಮಾಜದಲ್ಲಿರುವ ಹೆಣ್ಣು ಮಕ್ಕಳ ಮೇಲೆ ನಿನ್ನ ಕಾಮದ ದೃಷ್ಟಿಯಿಂದ ನೋಡ್ಬೇಡ. ಎಲ್ಲರೂ ಅದೇ ತರ ಇರುವುದಿಲ್ಲ, ನಾನು ಕೂಡ ಅಂತವಳಲ್ಲ. ಸುಮ್ಮನೆ ನನ್ನನ್ನು ಬಿಟ್ಟು ಕಳಿಸಿಬಿಡಿ. ಒಳ್ಳೆಯವರು ಎಲ್ಲಿದ್ದಾರೆ? ಒಳ್ಳೆಯವರು ಲೇ ಹೊಲಸು ಹೆಂಡೆ, ಯಾರಿದ್ದಾರೆ ಒಳ್ಳೆಯರು ಈ ನಿನ್ನ ಗರತಿ ನಾಡಿನಲ್ಲಿ? ಒಳ್ಳೆಯ ಬಟ್ಟೆ ಹಾಕಿಕೊಂಡು ಮುಖ ತುಂಬಾ ಪೌಡರ್ ಲಿಪ್ಟಿಕ್ ಮೆತ್ತಿಕೊಂಡು ಸೊಂಟ ಬಳಕಿಸುತ್ತ ಕಣ್ಣ ಸೊಂಡು ಮಾಡುವ ನಿಮ್ಮಂತ ಸೂಳೆಯರು ಇರುವಾಗ ಎಲ್ಲಿದ್ದಾರೆ ಒಳ್ಳೆಯರು? ಗಂಡ ಮರೆಯಾದ 5 ನಿಮಿಷಕ್ಕೆ ಗಂಡನಿಗೆ ಮೈ ಒಪ್ಪಿಸಿ ಏನು ಗೊತ್ತಿಲ್ಲದ ಗರತಿಯಂತೆ ಬೆಳಿಗ್ಗೆ ಎದ್ದು ದೇವರ ಧ್ಯಾನ ಮಾಡುವ ನಿಮ್ಮಂತ ಸೂಳೆಯರು ಇರುವಾಗ ಎಲ್ಲಿದ್ದಾರೆ ಒಳ್ಳೆಯರು? ಗಂಡ ಮನೆಯಲ್ಲಿದ್ದರೂ ಪಕ್ಕದ ಮಿಂಡನಿಗೆ ಮೈ ಒಪ್ಪಿಸಿ ಏನು ಗೊತ್ತಿಲ್ಲದ ಮಳ್ಳಿ ಅಂತ ನಟಿಸುವ ನೀಚ ಹೆಂಗಸರ ತುಂಬಿರುವ ಈ ಜಗತ್ತಿನಲ್ಲಿ ಎಲ್ಲಿದ್ದಾರೆ ಗರತಿಯರು? ಬಾರಲೇ ಬಾ, ಗರತಿಯ ನಾಮ ಹೊತ್ತ ನಾರಿ. ನನ್ನ ಮಗನೇ, ನನ್ನ ಕಾಮವಿದ್ದಕ್ಕೆ ಅಡ್ಡು ಬಂದ ಅಡ್ನಾಡಿ ನನ್ನ ಮಗ ಯಾರೋ ನೀನು? ಅಜ್ಞಾನಿ ಅಲ್ಲ ಕಣ ಮಗನ, ನಿನ್ನಂತ ಕಾಮದ ಕತ್ತೆಗಳಿಗೆ ನನ್ನ ನಾಡಿ ಕತ್ತರಿಸಿ ಬಂದ ಬಡವನವಳಿ ಪೃಥ್ವಿ. ಏ ಪೃಥ್ವಿ, ಯಾರೆಂದು ತಿಳಿಯದೆ ಕಾಪಾಡಲು ಬಂದ ಪುಂಡ ಯಾರೋ ನೀನು? ಪುಂಡ ಅಲ್ಲ ಕಣೋ, ಚಂದನನ ಮಗನೇ. ನಿನ್ನಂತ ಪುಂಡ ಪುಡಾಡಿ ನನ್ನ ಮಕ್ಕಳಿಗೆ ನಿನ್ನ ಹೆಚ್ಚಿಗೆ ಮಾತನಾಡಿದರೆ ಕತ್ತರಿಸಕ್ಕೆ ನಿನ್ನ ರುಂಡ. ಬಾರಲೇ ಗಂಡ ತಾಯಿ ಮುಟ್ಟು ನೋಡು ಅವಳನ್ನ. ತಾಕತ್ತು ತಾಕತ್ತಿನ ಬಗ್ಗೆ ಮಾತನಾಡುವ ಧೀರ ಬಿಸಿ ರಕ್ತ ಇದೆ ಎಂದು ದಿಮಾಕಿನ ಮಾತುಗಳನ್ನು ನಾಡಬೇಡ. ನಿನ್ನ ಬಿಸಿ ರಕ್ತವನ್ನು ಹಸಿಹಸಿ ಆಗಿ ಕುಡಿಯದೆ ಬಿಡಲಾರೆ ಮಗನೇ. ಜೋಕೆ ಜೋಕೆ ನನಗೆ ಜೋಕೆ ನನಗೆ ಜೋಕೆ ಅನ್ನುತ್ತಿರ ಹುಚ್ಚು ನಾಯಿ. ನಿಮ್ಮಂತವ್ರು ಈ ಭೂಮಿ ಮೇಲೆ ಇರುವಂದ್ರೆ
ನ್ಯಾಯ ನೀತಿ ಸತ್ಯ ಧರ್ಮಕ್ಕೆ ಬೆಲೆ ಇಲ್ಲದಂತಾಗ್ತದೆ. ಗಜಪತಿ, ಗಂಡ ಸಿಂಹ ಆಂಕರಿಂದ ಮೆರೆಯುತ್ತಿರೋ ಕಾಮದ ಪಿಚಾಚಿ, ನಿನ್ನ ರುಂಡವನ್ನು ಕಳೆದು ನಿನ್ನ ರಕ್ತದಿಂದ ಮುತ್ತೈದರ ಪಾದವನ್ನು ತೊಳೆದಿದ್ದರೆ ನನ್ನ ಹೆಸರು ಈ ಬಡವ ಸಾಗಿದ ಹುಲಿ ಪೃಥ್ವಿನೇ ಅಲ್ಲ. ಬಡವ ಸಾಕಿದ ಹುಲಿ ಸಾಕಿದ ಹುಲಿ ನೋಡಪ್ಪ ಇವನು. ಬಡವ ಸಾಕಿದ ಹುಲಿ. ಈ ಕಥೆಯ ಕಥಾನಾಯಕನ ತಮ್ಮನೇ ನೀನು ಬಡವ ಸಾಕಿದ ಹುಲಿ. ಆದರೆ ಇವನು ಗರ್ಜಿಸಿದ ಗರ್ಭದ ಹುಲಿ. ಈ ಧರ್ಮ ಮರೆತ ದೊರೆಯ ಮುಂದೆ ನಿನ್ನ ನ್ಯಾಯ ನೀತಿ ಧರ್ಮವೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ನನ್ನ ಕಾಲಡಿಯಲ್ಲಿ. ಮರ್ಯಾದೆಯಿಂದ ಹೋಗಲೇ ಹೋಗು, ಇಲ್ಲವಾದರೆ ನಿನ್ನ ರುಂಡವನ್ನು ಹಾರಿಸಿ ಬಿಡುತ್ತೇನೆ ಮಗನೇ, ಹುಷಾರು. ಮಗನೇ, ಈ ನಾಡಿನಲ್ಲಿ ನಾಡಿನ ನಾರಿಯರ ಬಗ್ಗೆ ಹೆಚ್ಚಿಗೆ ಮಾತುಮಾಡ ನೋಡಲೇ ಕತ್ಯ. ಲೇ ಸುತ್ತಿ, ನಾನು ನಿಜವಾಗಲೂ ಸೆಂಡನೆ ಆಗಿದ್ದರೆ ಕೈಯಲ್ಲಿ ಕೊಡಲಿ ಹಿಡಿದುಕೊಂಡು ಬರೀ ಕಿರಚಾಡುತ್ತಿರಲಿಲ್ಲ. ಈ ಗಜಪತಿ ಮಿಂಡ, ಅದಕ್ಕೆ ಇವಳನ್ನು ಕಚ್ಚು ತಿನ್ನಬೇಕೆಂದು ಹೊಂಚು ಹಾಕಿರುವೆ ಅಂದಾಗ ಶೆಂಡ ನೀನಲೇ ಬಡ ಕುನ್ನೆ. ಗಣಪತಿ, ಮುಚ್ಚಲೇ ಬಾಯಿ. ಸುಮ್ಮನೆ ಯಾಕೆ ಕಿರಚಾಡಿ ನರನಾಡಿಗಳನ್ನು ಕಿತ್ತುಕೊಳ್ಳುವೆ? ಇವಳನ್ನು ಕಾಪಾಡಿದೆ ಎಂದು ಜಮ್ಮ ಕೊಚ್ಚಕೊಳ್ಳಬೇಡ. ಇಂಥ ಕಾಲ ಮತ್ತೆ ಬರುತ್ತದೆ. ನಿಮ್ಮಿಬ್ಬರಿಗೆ ಇದ ಕಡೆ ಮುಂದೆ ಮಾರಿ ಹಬ್ಬ. ನಾನಿನ್ನು ಬರುತ್ತೇನೆ. ನಮ್ಮಣ್ಣ ತೇಜ ಇರುವವರೆಗೂ ಈ ಭೂಮಿ ಮೇಲೆ ನಿಮ್ಮಂತರನ್ನು ಯಮ ಸದನಕ್ಕೆ ಕಳಿಸುತ್ತಲೇ ಇರುತ್ತಾನೆ. ಈ ಬಡವ ಸಾಕಿದ ಹುಲಿಗಳೆಂದರೆ ಸುಮ್ಮನೆ ಮಾತಲ್ಲ. ಅಂದಹಾಗೆ ತಾವ್ಯಾರು? ನೋಡಿ, ನಾನು ಲಕ್ಷ್ಮಣನ ತಂಗಿ ಸುಮಾ ಅಂತ ನನ್ನ ಹೆಸರು. ಸಮಯದ ಸರಿಯಕ್ಕೆ ಬಂದು ನನ್ನ ಮಾನ ಪ್ರಾಣ ಎರಡೂ ಕಾಪಾಡಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ಅಂದ ಹಾಗೆ ತೇಜು ಅಂದ್ರೆ? ಹೌದು, ನಮ್ಮಣ್ಣ. ಯಾಕೆ, ಏನಾಯ್ತು? ಏನಿಲ್ಲ, ನಾನು ನಿಮ್ಮ ಅಣ್ಣನನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ದಯವಿಟ್ಟು ನೀವು ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡು ನಿಮ್ಮ ಮನೆಗೆ ತುಂಬಿಸಿಕೊಂಡು ನಿಮ್ಮ ಅತ್ತೆಗೆಯನ್ನಾಗಿ ಸ್ವೀಕರಿಸಿಕೊಳ್ತೀರ ತಾನೆ? ಹೌದು, ಅಣ್ಣನ ಮಡದಿ ತಾಯಿಗೆ ಸಮಾನ. ಅಂದ ಹಾಗೆ ನೀವು ನನ್ನ ಕಾಲಿಗೆ ಬೀಳ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ ರಾಜಕುಮಾರ. ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ ರಾಜಕುಮಾರ. ನಮ್ಮ ಅಜ್ಜಮ್ಮನ್ ದೇವಿ ಜಾತ್ರೆ ಒಳಗ ಏನ್ ಗದ್ಲ ರೀ ಗದ್ಲ. ಐಸ್ ಮಾರಕ್ ಬಂದನ್ರಿ, ಐಸ್. ನಮ್ಮ ಮಾವನ ಮಗಳು ನಮ್ ಪೂಜಾ ಗಾಂಧಿ ಅದಲ್ರಿ, ಪೂಜಾ. ಮಾಮ ನಿಂತ್ಕೊಡು ಅಂತ ಕೇಳಕ್ ಶುರು ಮಾಡ್ಯಾರ. ನಾನ್ ಹಾಲಿಸ್ಕೊಡಕಂತ ಹೋದ್ರೆ ಮಾಮ ನಿಂತ್ಕೊಡು ಅಂತ ಕೇಳಕಚ್ಚನ. ಬರ್ರಿ ಅಣ್ಣಾರ, ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಹಾಲೈಸು ನಿಮ್ ಬಾಯಿ ಇಟ್ಕೊಂಡ್ರೆ ಬಾಯಿ ಹಂಗೆ ತಣ್ಣಗಾಕೈತಿ ನೋಡ್ರಿ.
ಅಜ್ಜಮ್ಮನ ಜಾತ್ರೆಗೆ ಬಂದಿಯ ಹುಡುಗಿ, ಅಜ್ಜಮ್ಮನ ಜಾತ್ರೆಗೆ ಬಂದಿಯ ಹುಡುಗಿ, ಹೊಸ ಹೊಸ ಬಳೆಗಳ ಕೊಡುತ್ತೀನಿ, ಕೊರಳಿಗೆ ತಾಳಿ ಕಟ್ಟುತ್ತೀನಿ, ಹೊಸ ಹೊಸ ಬಳೆಗಳ ಕೊಡುತ್ತೀನಿ, ಕೊರಳಿಗೆ ತಾಳಿ ಕಟ್ಟುತ್ತೀನಿ. ಏ ಹುಡುಗಿ ನಿನ್ನ ರೂಪ ಕಂಡು ನನ್ನ ಮೈಯ ತುಂಬ ಜುಮ್ಮಕ ಜುಮ್ಮ, ಹುಡುಗಿ ನಿನ್ನ ಅಂದ ನೋಡಿ ನನ್ನ ಮೈಯ ತುಂಬ ಜುಮ್ಮಕ ಜುಮ್ಮ. ಪ್ರೀತಿಯಲ್ಲಿ ಇರು ಸುಖ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಏನಿಲ್ಲ 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 ನನ್ನ ನಿನ್ನ ನಡುವೆ ಏನಿಲ್ಲ.